ಹಲೋ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಏನು ಇಲ್ಲ, ಸುಮ್ಮನೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊನ್ನೆ ಟ್ರಿಪ್ ಹೋಗಿದ್ವಲ್ಲ, ಸೊ ಆ ವಿಡಿಯೋಸ್ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಇನ್ನೊಂದು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಬಂದ್ವಿ. ಸೊ ಯಾವಾಗಲೂ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಮನೆ, ಇಲ್ಲ ಅದಂತೆ ಇದಂತೆ EMIs ಅಂತೆ ಇದು ಇದ್ದೇ ಇರುತ್ತೆ ಲೈಫಲ್ಲಿ. ಆದರೆ ನಾವು ಮದುವೆ ಆದಾಗಿಂದ ಆ ಥರ ಹೊರಗಡೆ ಎಲ್ಲ ಓಡಾಡಿರೋದಾಗಿರ್ಬೋದು, ಸ್ವಲ್ಪ ನಮಗೋಸ್ಕರ ಟೈಮ್ ಕೊಟ್ಟು ಹೊರಗಡೆ ಎಲ್ಲ ಸುತ್ತಾಡಿರೋದು, ಈ ಥರ ಏನೂ ಇಲ್ಲ ನಮ್ಮ ಲೈಫಲ್ಲಿ. ಈಗೀಗ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸ್ವಲ್ಪ ಹಂಗೆ ಒಂದು 6 ತಿಂಗಳಿಗೋ ಇಲ್ಲ 1 ವರ್ಷಕ್ಕೆ ಒಂದ್ಸರಿ ಔಟ್ಸೈಡ್ ಹೋಗಿ ಬರೋಣ, ಚೆನ್ನಾಗಿರುತ್ತೆ. ಬರೀ ಇದೆ ಅಲ್ಲ ಲೈಫ್ ಅಂದರೆ ಇದೆ ಅಲ್ವಲ್ಲ. ಸೊ ಎಲ್ಲನೂ ಇರಬೇಕು, ಸ್ವಲ್ಪ ಎಂಜಾಯ್ಮೆಂಟ್ ಇರಬೇಕು, ಕಷ್ಟನೂ ಇರಬೇಕು, ಸುಖನೂ ಇರಬೇಕು, ಎಲ್ಲನೂ ಇರಬೇಕು ಜೀವನ ಅಂದರೆ. ಆವಾಗ ಒಂದು ಅರ್ಥಪೂರ್ಣವಾದ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಹಂಗಾಗಿ ನಾವು ಮೊನ್ನೆ ಹೋಗ್ಬಿಟ್ಟು ಅರುಣಾಚಲಂ ಹೋಗೋಣ ಅಂತಂದು. ಇನ್ನೊಂದು ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ದೇವರಲ್ಲಿ ನಮಗೆ ಕರೆಸ್ಕೊಂಡ್ರೆ ಮಾತ್ರ ಹೋಗೋಕ್ಕಾಗುತ್ತಂತೆ. ನಾವೆಷ್ಟೇ ನಮ್ಮ ಹತ್ರ ದುಡ್ಡಿದೆ, ನಾವೆಷ್ಟೇ ಸೆಟ್ಲ್ ಫ್ಯಾಮಿಲಿ ಅಂದ್ರೂ ಏನಾದರೂ ಒಂದು ಅಡಚಣೆ ಆಗೋದು, ಅಡ್ಡಿ ಬರೋದು, ಈ ಥರ ಆಗುತ್ತಂತೆ. ಅಂದರೆ ಸ್ವಲ್ಪ ಜನ ಹೇಳ್ತಾ ಇದ್ರು ಅಲ್ಲಿ ದೇವಸ್ಥಾನದ ಹತ್ರನೂ. ಹಾಗಾಗಿ ನಾನು ಹಂಗೆ ಅಂದ್ಕೊಂಡೆ. ನಾವು ಅಂದ್ಕೊಂಡೇ ಇಲ್ಲ, ಪ್ಲ್ಯಾನು ಮಾಡಿರಲಿಲ್ಲ, ಏನಿಲ್ಲ. ಡೈರೆಕ್ಟಾಗಿ ಇನ್ನು ನನ್ನ ಫ್ರೆಂಡು ಅರುಣಾಚಲಂ ಹೋಗೋಣ ಬರ್ತೀಯಾ ಅಂತ ಅಂದರು. ಸರಿ. ನಾನು ಯಾವುದು ಪ್ಲೇಸು ನೋಡಿಲ್ಲ, ಇನ್ನೂ ಧರ್ಮಸ್ಥಳ ಆಗಿರ್ಬೋದು, ತಿರುಪತಿ, ಈ ಥರ ಯಾವುದೂ ನೋಡಿಲ್ಲ. ನಾವು ಹೋಗಿರೋದೇ ಫಸ್ಟ್ ಗೋವಾಗೆ, ಅದಾದಮೇಲೆ ಸೂರತ್ಗೆ, ಗುಜರಾತ್ಗೆ ಹೋದ್ವಿ ವಿಡಿಯೋ ಪರ್ಪಸ್ ಮೇಲೆ. ಈಗ ಹೋಗಿರೋದು ಅರುಣಾಚಲಮು, ಪಾಂಡಿಚೇರಿ. ಸೊ ಇಷ್ಟೇ ನೋಡಿರೋದು. ಇನ್ನು ನೆಕ್ಸ್ಟು ಅಂದರೆ ಇದು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ, ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಬರಕ್ಕೆ, ಅದನ್ನು ನೋಡಿದ್ದೀನಿ. ಇಷ್ಟು ಬಿಟ್ಟರೆ ಇನ್ನು ಪ್ಲೇಸಸ್ ಅಂತ ಯಾವ ನೋಡಿಲ್ಲ. ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. 6 ತಿಂಗಳಿಗೊಂದ್ಸರಿ ಪಕ್ಕ ಒಂದು ಟ್ರಿಪ್ ಹೋಗ್ತೀವಿ ಇನ್ಮೇಲೆ. ಸೊ ಹಂಗಾಗಿ ಅದೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇ ತಕ್ಷಣ ಸ್ವಲ್ಪ ಜನ ಇದ್ದಾರೆ ನನ್ನ ವೀಡಿಯೋಸ್ ನೋಡೋರು. ಅವ್ರಿಗೆ ನನ್ನ ನೋಡಿ ಸಹಿಸ್ಕೊಳಕ್ಕೂ ಆಗಲ್ಲ. ಸೊ ನನ್ನ ವೀಡಿಯೋಸ್ ನೋಡೋಕ್ಕೂ ಆಗಲ್ಲ. ಈಗ ನಾನೇನು ಫೋರ್ಸ್ ಮಾಡಲ್ಲ, ವೀಡಿಯೋ ನಂದು ನೋಡಲೇಬೇಕು ನೀವು ನೋಡಿ ನೋಡಿ ಅಂತ ನಾನು ಫೋರ್ಸ್ ಮಾಡಲ್ಲ. ನಿಮ್ಗೆ ಇಷ್ಟ ಇದ್ರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಹೋಗಿ. ನನಗೆ ಅಂತ ನನ್ನನ್ನು ಇಷ್ಟಪಟ್ಟು ನೋಡೋರು ಸ್ವಲ್ಪ ಜನನ ನಾನು ಸಂಪಾದನೆ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿನೂ. ಸೊ ಅವರು ನನ್ನ ಇಷ್ಟಪಟ್ಟು ನೋಡ್ತಾರಲ್ಲ, ಸಾಕು, ನನಗೆ ಅದರಲ್ಲೇ ತೃಪ್ತಿ ಪಡ್ತಾ ಇದ್ದೀನಿ. ಅದು ಬಿಟ್ಟು ನನ್ನನ್ನು ಹೇಟ್ ಮಾಡೋರು, ನನ್ನನ್ನು ದ್ವೇಷವರೆಲ್ಲ ನೋಡಬೇಕು, ಸೊ ನಾನು ಇಷ್ಟಪಡ್ದಿರೋರೆಲ್ಲ ನೋಡಬೇಕು ಅಂತಂದು ನಾನೇನು ಎಲ್ಲೂ ಆರ್ಡ್ರ್ ಮಾಡಿಲ್ಲ. ಸೊ ಇನ್ನೊಂದು ನೋಡಿ ನೋಡಿ ಅಂತ ರಿಕ್ವೆಸ್ಟು ಮಾಡಲ್ಲ. ಏನೋ ನಾನು ಇಷ್ಟಪಟ್ಟು ನೋಡೋರನ್ನ ನೋಡಿ ಅಂತಂದು ಹೇಳ್ತೀನಿ ಅಷ್ಟೇ. ನಿಮ್ಗೆ ಇಷ್ಟ ಆಗಲಿಲ್ವಾ ಸ್ಕಿಪ್ ಮಾಡಿ ಹೋಗಿ ಅಷ್ಟೇ. ಅದು ಬಿಟ್ಟು ಬೇರೆಯವರು ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಲೈಫ್ ಬಗ್ಗೆ ಆಗಿರ್ಬೋದು, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ತುಂಬ ಚೀಪಾಗಿ ಮಾತಾಡೋದ್ರಿಂದ ನಿಮ್ಮ ಕ್ಯಾರೆಕ್ಟ್ರು ಅಲ್ಲಿ ಹೊರಗಡೆ ಬರುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಅಲ್ಲ ಹೊರಗಡೆ ಬರೋದಲ್ಲಿ, ನಿಮ್ಮ ತನನ ನೀವು ತೋರಿಸ್ಕೊತಾ ಇರ. ಅಂದರೆ ನಿಮ್ಮ ಮೆಂಟಾಲಿಟಿ ಈ ಥರ ಯೋಚನೆ ಮಾಡುತ್ತಾ ಬೇರೆಯವ್ರ ಬಗ್ಗೆ ಅಂದರೆ. ನನ್ಗೆ ಅನ್ಸಿದ ಪ್ರಕಾರ ನಾನು ಪ್ರೂಫ್ ಇಲ್ಲದೆ ಯಾವುದೂ ಮಾತಾಡಲ್ಲ. ಅದಿದ್ದರೆ ನಾನು ಸ್ಕ್ರೀನ್ಶಾಟ್ ಕಳಿಸ್ತೀನಿ, ಇದರಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೋಡಿ. ಹೆಂಗೆ ಗೊತ್ತಾ, ಅವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನಾನು ಹಾಕುವಂಥ ಬಟ್ಟೆ ಆಗಿರ್ಬೋದು, ನಾನು ಇರುವಂಥ ರೀತಿ ಆಗಿರ್ಬೋದು, ನಾನು ನಮ್ಮ ಮನೆಯವ್ರು ಇರುವಂಥ ರೀತಿ ಅವ್ರಿಗೆ ನೋಡಿ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಜನಕ್ಕೆ, ಸ್ವಲ್ಪ ಜನದ್ದು ನಾನೆಲ್ಲ ಬ್ಲಾಕು ಮಾಡಿದೆ. ಇನ್ನೊಂದು ಡಿಲೀಟ್ ಮಾಡಾಕ್ತೀನಿ ನಾನು. ಯಾಕೆಂದರೆ ಮತ್ತೆ ಆ ಕಾಮೆಂಟ್ ಓದೋದು, ನಾನು ಸ್ವಲ್ಪ ಮನಸ್ಸಲ್ಲೇ ಕೊರಗೋದು, ಈ ಥರ ಜಾಸ್ತಿ. ಏನಕ್ಕೆ ಆ ಕಾಮೆಂಟ್ ಇದ್ದರೆ ತಾನೇ ಯಾವಾಗಲೂ ನೋಡೋದು, ಬಾಧೆ ಪಡೋದು. ಅದಕ್ಕೆ ಸುಮ್ಮನೆ ಡಿಲೀಟ್ ಮಾಡಾಕಿದ್ರೆ ಅದು ಇದೇ ಇರಲ್ವಲ್ಲ, ಆಮೇಲೆ ಚರ್ಚೆ ಮಾಡೋ ಇದೇ ಇರಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಮೆಂಟ್ಸ್ನ ನಾನು ಡಿಲೀಟ್ ಮಾಡಾಕ್ತೀನಿ. ಸೊ ಇನ್ನೊಂದು ಸ್ವಲ್ಪ ಕಾಮೆಂಟ್ಸ್ ಏನಕ್ಕೆ ನನಗೆ ಡಿಲೀಟ್ ಮಾಡೋಕ್ಕಾಗಲ್ಲ ಅಂದರೆ, ಅದು ಮನಸ್ಸಿಗೆ ನಾಟುವಂಗೆ ಮಾಡಿರ್ತಾರೆ ಅವರು ಕಾಮೆಂಟು. ಅಂಥ ಟೈಮಲ್ಲಿ ನಾನು ರಿಯಾಕ್ಟ್ ಆಗಬೇಕಾಗುತ್ತೆ. ನಾನು ಮನುಷ್ಯಳೆ, ನನಗೂ ಮನಸ್ಸಿದೆ. ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಅಂತಂದು ಬೇರೆಯವ್ರು ಎಷ್ಟು ಬೈದ್ರೂ ಬಯಸ್ಕೊಂಡು ಸುಮ್ಮನೆ ಇರಬೇಕು ಅನ್ನೋದು ಏನು ರೂಲ್ ಏನಿಲ್ಲ. ಸೊ ನಮ್ಮದು ತಪ್ಪಿಲ್ಲ ಅಂದಮೇಲೆ ನಾವು ರಿಯಾಕ್ಟ್ ಆಗಲೇಬೇಕು. ಇನ್ನೊಂದು ಸ್ವಲ್ಪ ಜನ ಹೊಟ್ಟೆ ಊರಿಗೆ ಏನು ಹೇಳ್ತಾರೆ, ಕಾಮೆಂಟ್ ತಗೊಂಡು ಬಂದಿದ್ದಾಳೆ ಮಾತಾಡೋಕ್ಕೆ ಅಂತಾರೆ. ಯಾಕಂದ್ರೆ ಅನ್ನಿಸ್ಕೊಂಡಿರೋದು ನಾನು, ನೀವಲ್ಲ. ಸೊ ಆ ಥರ ಹೇಳ್ತಿರಲ್ಲ, ಎಲ್ರಿಗೂ ಅಲ್ಲ ಹೇಳ್ತಾ ಇರೋದು. ಆ ಥರ ಅಂತಾರಲ್ಲ, ಕಾಮೆಂಟ್ ಇಟ್ಕೊಂಡು ಮಾತಾಡೋಕೆ ಬಂದಿದೀಯಾ ಅಂತ ಹೇಳ್ತಾರಲ್ಲ, ಆ ಕಾಮೆಂಟಲ್ಲಿ ಎಷ್ಟು ಅರ್ಥ ಇರುತ್ತೆ, ಎಷ್ಟು ನನ್ನ ಬಗ್ಗೆ ಬ್ಯಾಡಾಗಿರುತ್ತೆ ಅನ್ನೋದು ನಾನು ಅನ್ನಿಸ್ಕೊಂಡಿರ್ತೀನಿ, ನೀವಲ್ಲ. ಒಂದು ವೇಳೆ ನೀವು ಈ ಥರ ವೀಡಿಯೋಸ್ ಮಾಡಿ ಏನೂ ತಪ್ಪಿಲ್ದೇನೆ ನಿಮ್ಮನ್ನು ಅಂದಾಗ ನೀವು ರಿಯಾಕ್ಟ್ ಆಗದೆ ಇದ್ದರೆ ಅವಾಗ ಒಪ್ತೀನಿ ನಿಮ್ಮನ್ನು. ನಾನು ಆದಷ್ಟು 90% ರಿಯಾಕ್ಟ್ ಆಗಲ್ಲ ಕಾಮೆಂಟ್ಸ್ಗೆಲ್ಲನೂ. ಒಂದು ವೇಳೆ ಆದರೆ ಈ ಥರ ನಾನು ವೀಡಿಯೋ ಮಾಡಿಬಿಡ್ತೀನಿ. ಯಾಕಂದರೆ ಅದು ಮನಸ್ಸಿಗೆ ತಟ್ಟಿರುತ್ತೆ ನನಗೆ, ಅಷ್ಟು ಸುಲಭವಾಗಿ ನಾನು ಬಿಡೋಕ್ಕಾಗಲ್ಲ. ಇನ್ನೊಂದು ಹೇಳ್ತಾರೆ, ಒಂದು ನೆಗೆಟಿವ್ ಕಾಮೆಂಟ್ ನೀವು ತಗೊಂಡಿಲ್ಲ ಅಂದರೆ, ತಗೊಳಕ್ಕೆ ನಿಮಗೆ ತಾಕತ್ತಿಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೆ ಬರ್ತೀರಾ ಅಂತಂದು ಕೇಳ್ತಾರೆ. ಹಂಗಾದ್ರೆ ನಿಮ್ಮ ಬಾಯಿಗೆ ಏನಂದ್ರು ಅದು ನಾವು ಅನ್ನಿಸ್ಕೊಂಡು ತಗೊಂಡು ಸುಮ್ಮನೆ ಇದ್ದರೆ ನಾವು ಒಳ್ಳೆಯವರು. ಸೊ ನೀವೆಲ್ಲ ಹೇಳೋದೆಲ್ಲ ಸರಿ ಅಂತ ಅಲ್ಲಿಗೆ ಒಪ್ಕೊಳಂಗೆ ನಾನೇನಾದರೂ ರಿಯಾಕ್ಟ್ ಆದರೆ ನನಗೆ ತಾಕತ್ತಿಲ್ಲ ಕಾಮೆಂಟ್ ತಗೊಳಕ್ಕೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕಿದೆಯಾ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋರೆಲ್ಲ ನೀವೇನಂದ್ರೂ ಅನ್ನಿಸ್ಕೊಂಡು ನೀವೇನು ಕಾಮೆಂಟ್ ಮಾಡಿದ್ರು ತಗೊಂಡು ಸುಮ್ಮನೆ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಇಲ್ಲಾಂದರೆ ಇರೋ ಹಾಗಿಲ್ಲ. ಆ ಥರ ನಿಮ್ಮ ಮೈಂಡ್ ಸೆಟ್.
ಸೊ ಯಾರೇ ಆಗಿರ್ಬೋದು ತಪ್ಪು ಮಾಡಿದ್ರೆ ಅನ್ನಿಸ್ಕೊಂತಾರೆ, ತಪ್ಪು ಮಾಡಿಲ್ಲ ಅಂದ್ರೆ ಎಲ್ಲರೂ ರಿಯಾಕ್ಟ್ ಆಗ್ತಾರೆ, ನಂತರ ಪ್ರತಿಯೊಬ್ಬರು ರಿಯಾಕ್ಟ್ ಆಗ್ತಾರೆ ಹೆಣ್ಮಕ್ಳು. ಇನ್ನೊಂದು ಸೋಷಿಯಲ್ ಮೀಡಿಯಾ ಅಂದರೆ ನನ್ಗೆ ಅನಿಸಿರೋ ಪ್ರಕಾರ ಏನಂದರೆ ಅವ್ರಿಗೆ ಅವ್ರ ಮನೆಯಲ್ಲಿ ಫ್ರೀಡಮ್ ಕೊಟ್ಟಿರಲ್ಲ. ಇನ್ನೊಂದು ಪ್ರತಿಯೊಂದಕ್ಕೂ ಫಾಲೋ ಮಾಡ್ತಾ ಇರ್ತಾರೆ ಅವ್ರನ್ನ. ನನ್ನನ್ನು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದಾರಲ್ಲ, ಇವಳು ಯಾವಳ ಊಟಕ್ಕೆ ಇಲ್ಲ ಅದಿಲ್ಲ ಇದಿಲ್ಲ ಅಂತಂದು ಹೇಳ್ಕೊಂಡ್ಲು, ಇವಾಗ ಬಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದು ಟ್ರಿಪ್ ಹೋದಾಗ್ಲೂ ನಾವು ಹಂಗೇ ಇರೋಕ್ಕಾಗುತ್ತಾ, ನಮ್ಗೆ ಊಟಕ್ಕಿಲ್ಲ ಅದಿಲ್ಲ ಇದಿಲ್ಲ ಅಂತಂದು ಸಾವಿರಾರು ಇರ್ತವೆ ಕಷ್ಟ ಎಲ್ರಿಗೂ. ಅದ್ಬಿಟ್ಟು ನಾವು ಅಲ್ಲಿ ಟ್ರಿಪ್ಪಲ್ಲೂ ಕೊರಕ್ಕಂತ ಕೂರಕ್ಕಾಗುತ್ತಾ? ಅಯ್ಯಪ್ಪ ನಮಗೆ ಸಾಲ ಐತಪ್ಪ, ನಾವು ಹಿಂಗೆಲ್ಲ ಎಂಜಾಯ್ ಮಾಡಬಾರ್ದಪ್ಪ, ಬಂದ್ಮೇಲೆ ಸುಮ್ಮನೆ ಒಂದು ಬೆಡ್ಶೀಟ್ ಹೊತ್ಕೊಂಡು ಕುತ್ಕೋಬೇಕು ಒಂದತ್ರ, ಈ ಥರ ಮೈಂಡ್ ಸೆಟ್ ಅವರು ನನಗೆ ಕಾಮೆಂಟ್ ಮಾಡ್ತಾ ಇರೋದು. ಅದಕ್ಕೆ ಆ ಥರ ಎಲ್ಲ ಅವ್ರಿಗೆ ಫ್ರೀಡಮ್ ಇರಲ್ಲ. ಸೊ ಹಂಗಾಗಿ ಹೊಟ್ಟೆ ಊರಿಗೆ ನನ್ನ ಹತ್ರ ಏನು ಸಿಗುತ್ತೆ ಬ್ಯಾಡ ಅಂತ ಹುಡುಕ್ತಾ ಇರ್ತಾರೆ. ಈಗ ಮೊನ್ನೆ ನೀವೇ ನೋಡಿದ್ದೀರ ಟ್ರಿಪ್ಪಲ್ಲಿ ನಾನು ಯಾವ ಥರ ಬಟ್ಟೆಗಳು ಹಾಕಿದ್ದೀನಿ ಏನು ಅಂತಂದು. ಇನ್ನೊಂದು ನನ್ನ ಮನಸ್ಥಿತಿ ಅಂದರೆ ನನ್ನ ಆತ್ಮಸಾಕ್ಷಿ ಒಪ್ಪಿದ್ರೆ ಮಾತ್ರ ನಾನು ಆ ಥರ ಬಟ್ಟೆಗಳು ಹಾಕೋದು, ಅಷ್ಟು ಅಸಹ್ಯವಾಗಿ ಬಟ್ಟೆಗಳು ನಾನು ಹಾಕೋದು ಇಲ್ಲ. ಇನ್ನೊಂದು ನಾನು ಹೆಚ್ಚಾಗಿ ಇಷ್ಟಪಡೋದು ಏನು ಗೊತ್ತಾ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ತುಂಬ ಇಷ್ಟ ನಮಗೆ ಅಂತ ಹೇಳ್ತಾರೆ. ಸೊ ಅಷ್ಟು ಡೀಸೆಂಟಾಗಿ ಇರ್ತೀರಾ ನೀವು, ಅಷ್ಟು ಡೀಸೆಂಟಾಗಿ ಬಟ್ಟೆ ಹಾಕ್ತೀರಾ ಅಂತಂದು ಹೇಳ್ತಾರೆ. ಅದನ್ನ ನನ್ನ ಇಷ್ಟಪಡೋರು. ಇಷ್ಟಪಡ್ದೇವ್ರಿಗೆ ಇದು ಸಮೇತ ಓವರೇ, ಈಗ ಹಾಕಿರೋ ಟಾಪ್ ಸಮೇತ ಓವರೇ. ಡಿಗ್ರಿಗೆ ಹೋಗೋ ಮಗ ಇದ್ದಾನೆ, ಈ ಥರ ಎಲ್ಲ ಹಾಕಿದೀಯಾ, ಇದನ್ನ ಕಟ್ಟಿದೀಯಾ, ನಾಚಿಕೆ ಆಗಲ್ವಾ ನಿನಗೆ ಅಂತಂದು ಹೇಳ್ಬಿಟ್ಟು ಮಾತಾಡ್ತಾರೆ. ಸೊ ಯಾವ ಥರ ಮೈಂಡ್ ಸೆಟ್ ಇದ್ದಾರೆ ಅಂದರೆ, ಒಂದು ಬಟ್ಟೆ ಹಾಕಿದ ತಕ್ಷಣ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಅಂದರೆ ಇನ್ನೇನು ಇಲ್ಲ. ನಾನು ಒಂದು ಜೀನ್ಸ್ ಮೇಲೆ ಒಂದು ಸ್ಲೀವ್ಲೆಸ್ಸಿಂದು ಶರ್ಟ್ ಹಾಕಿದ್ದೆ ನೋಡ್ರಿ, ಸ್ಲಾಗು, ಯಾವುದು ಪಾಂಡಿಚೇರಿ ಬೀಚಲ್ಲಿ, ಅದು ಹಾಕಿರೋದು ತಪ್ಪಂತೆ. ಒಬ್ರು ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಒಂದಿಬ್ರು ಹೇಳಿದ್ರು, ನಾನು ಅಷ್ಟಾಗಿ ಅವ್ರೇನೋ ಇದ್ರಾಗ ಮಾತಾಡಲಿಲ್ಲ. ಇನ್ನೊಬ್ರು ಹೇಳಿದ್ರು ಏನಂತಂದು, ಅದು ಹೇಳ್ತೀನಿ, ನಾನು ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡಿರಿ, ಹಾಕಿರ್ತೀನಿ. ಏನಂತಂದು ಹೇಳಿದ್ರಂದ್ರೆ, ನೀವೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀರಾ ನಮಗೆ ತಿನ್ನೋಕ್ಕೆ ಊಟ ಇರಲಿಲ್ಲ ಒಂದು ಟೈಮಲ್ಲಿ ಅಂತ ನೀವೇ ಹೇಳಿದ್ದೀರಾ. ಆದರೆ ಒಳ್ಳೆ ರೀತಿಲಿ ಬೆಳೀತಿದ್ದೀರಾ, ಒಳ್ಳೆ ರೀತಿಲಿ ಬೆಳೀರಿ, ಈ ಥರ ಎಲ್ಲ ಅಲ್ಲ. ಅಂದರೆ ಅವ್ರ ಇಂಟೆನ್ಷನ್ ಏನು, ನಾನು ಅಡ್ಡ ರೀತಿಲಿ ಬೆಳೀತಾ ಇದ್ದೀನಿ ಅಂತ. ಅಂದರೆ ಸ್ಲೀವ್ಲೆಸ್ ಹಾಕಿದ ತಕ್ಷಣ ನಾನು ಅಡ್ಡದಾರಿ ಹಿಡ್ದಂಗ ಇನ್ನೊಂದು ಅದು ಹೇಳ್ತಾರೆ, ಡಿಗ್ರಿಗೆ ಹೋಗೋ ಮಗ ಇದ್ದಾನೆ, ನಾಚಿಕೆ ಆಗಲ್ವಾ ನಿಮಗೆ? ಡಿಗ್ರಿಗೆ ಹೋಗೋ ಮಗ ಇದ್ದಾನಂತೆ, ನಾನು ಸ್ಲೀವ್ಲೆಸ್ ಬಟ್ಟೆ ಹಾಕ್ಬಾರ್ದಂತೆ. ಅಲ್ಲ, ನನಗೆ ಇದೆಲ್ಲ ಈ ಥರ ಎಲ್ಲ ಅಸಹ್ಯ ಇಲ್ಲ, ಇಂಥ ಥರ ಎಲ್ಲ. ಈಗ ದಪ್ಪ ಇದ್ದರೆ ಆ ಥರ ಅಸಹ್ಯ ಬಟ್ಟೆ ಹಾಕ್ಕೊಂಡ್ರೆ ಅಸಹ್ಯವಾಗಿ ಕಾಣುತ್ತೆ, ನಾನು ಒಪ್ತೀನಿ ಅದಕ್ಕೆ. ನಾನು ಒಂದು ಸ್ವಲ್ಪ ಇರೋದೇ ಸಣ್ಣ ಇದ್ದೀನಿ, ನಾನು ಸ್ಲೀವ್ಲೆಸ್ ಹಾಕ್ಕೊಂಡ್ರು ನಾರ್ಮಲಾಗೆ ಕಾಣ್ತಾ ಇರುತ್ತೆ, ಆ ಥರ ಅಸಹ್ಯವಾಗಿ ಏನೂ ಕಾಣಲ್ಲ. ಮತ್ತು ಇನ್ನೊಂದು ಓವರ್ ಡೀಪ್ ಇರೋ ಅಂಥವೆಲ್ಲ ನಾನು ಹಾಕಕ್ಕೆ ಹೋಗಲ್ಲ. ಮತ್ತು ಇಲ್ಲಿ ಈ ತೊಡೆಗಳು ಕಾಣೋ ಥರ ಬಟ್ಟೆಗಳೆಲ್ಲ ಹಾಕಲ್ಲ ನಾನು. ಸೊ ಅದು ನನ್ನ ಮನಸ್ಸಾಕ್ಷಿನೂ ಒಪ್ಬೇಕಲ್ಲ ಬಟ್ಟೆ ಹಾಕೋದ್ರಲ್ಲಿ. ಓನ್ಲಿ ಸ್ಲೀವ್ ಇಲ್ಲ, ಅದು ಬಂದಿರೋದೇ ಹಂಗೆ. ಅದಕ್ಕೆ ಜೀನ್ಸ್ ಮೇಲೆ ಚೆನ್ನಾಗಿರುತ್ತೆ ಔಟ್ಸೈಡ್ ಹೋದಾಗ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ತಗೊಂಡ್ಲು. ನನಗೂ ಇಷ್ಟ ತಗೋ ಅಂತಂದು ಹೇಳಿದೆ. ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಮನೆಗೆ ಬಂದಮೇಲೆ ನನ್ನ ಮಕ್ಳಿಬ್ರು ಎದುರುಗಡೆ ಮತ್ತು ನಮ್ಮ ಮನೆಯವ್ರ ಎದುರುಗಡೆ ಅದನ್ನು ವೇರ್ ಮಾಡಿ ತೋರಿಸಿನಿ, ನೋಡಿರಿ ಟ್ರಿಪ್ಪಲ್ಲಿ ಡ್ರೆಸ್ ಹಾಕ್ಕೊಂತೀನಿ, ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ, ಹಾಕೋ ಅಂತ. ನನ್ನ ಮಗ ಸಮೇತ ಇನ್ನೊಂದು ಪ್ಯಾಂಟ್ ಅವನಿದ್ರೆ, ಅಮ್ಮ ಇದನ್ನ ಹಾಕೋ ನೀನು ಟ್ರಿಪ್ಪಲ್ಲಿ ಅಂತ ಹೇಳ್ಬಿಟ್ಟು ಅವನು ಕೊಟ್ಟವನೇ ನನಗೆ. ಸೊ ಮನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಅದಕ್ಕೆ ಒಂದು ಟೈಮಲ್ಲಿ ನನಗೆ ಊಟಕ್ಕೆ ಇರಲಿಲ್ಲ ಅಂತೆ, ಈಗ ಈ ಬಟ್ಟೆಗಳೆಲ್ಲ ಅವಶ್ಯಕತೆ ಇದೆಯಾ ನಿನಗೆ ಅಂತಂದು ಕೇಳ್ತಾವ್ರೆ ಕಾಮೆಂಟ್ ಹಾಕ್ಬಿಟ್ಟು. ತವ್ರ ಮನೆಯಲ್ಲಿ ನೋಡಿದ್ರೆ ಬಡತನ, ನಿನ್ಗೆ ಒಪ್ಪುತ್ತಾ ಮನಸ್ಸಾಕ್ಷಿ? ಅಲ್ಲ, ಒಂದು ಟೈಮಲ್ಲಿ ನನಗಿಲ್ಲ ಅಂತಂದು ಹೇಳ್ಬಿಟ್ಟು ಈಗಲೂ ಕೊರಕ್ಕಂತ ಕೂತ್ಕೊಳ್ಳ, ಅಯ್ಯೋ ನನಗೆ ಅವಾಗ ಇರಲಿಲ್ಲ ಅಂದರೆ ದೇವ್ರು ಅವಾಗ ಕೊಟ್ಟಿಲ್ಲ, ಈಗ ಕೊಟ್ಟಿದ್ದಾನೆ, ಒಳ್ಳೆ ಲೈಫ್ನ ಲೀಡ್ ಮಾಡು ಅಂತಂದು. ಅದು ಏನು ಸುಮ್ಮನೆ ನಾವೇನು ಲೀಡ್ ಮಾಡ್ತಾ ಇಲ್ಲ, ನಾವು ಕಷ್ಟಪಡ್ತಿದ್ದೀವಿ. ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಮಾಡೋದು ಅಷ್ಟು ಈಸಿ ಅಲ್ಲ, ಕ್ಯಾಮ್ರಾ ಇಟ್ಬಿಟ್ಟು ಮಾತಾಡಿ ಹಾಕೋದಲ್ಲ. ಅದ್ರ ಹಿಂದ್ಗಡೆ ಎಷ್ಟು ವರ್ಕ್ ಅಂದರೆ, ಅದ್ರ ಹಿಂದ್ಗಡೆ ನಾವು ಎಷ್ಟು ಅವರ್ ವರ್ಕ್ ಮಾಡ್ತೀವಿ, ಅದ್ರ ಬಗ್ಗೆ ನಾವು ಎಷ್ಟು ಮೈಂಡ್ ಟಾರ್ಚರ್ ಇರುತ್ತೆ ನಮಗೆ ಅನ್ನೋದು. ತಮ್ಬ್ನೇಲ್ ರೆಡಿ ಮಾಡೋದಾಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮನೆ ಕೆಲಸ, ಜವಾಬ್ದಾರಿಗಳು, ಔಟ್ಸೈಡ್ ಪ್ರಮೋಷನ್ ವೀಡಿಯೋಸು ಎಲ್ಲನೂ ನೋಡ್ಕೊಂಡು ಯೂಟ್ಯೂಬ್ ಚಾನಲ್ ರನ್ ಮಾಡಬೇಕಂದ್ರೆ ಅದ್ರ ಹಿಂದ್ಗಡೆ ಎಷ್ಟು ವರ್ಕ್ ಇರುತ್ತೆ, ಎಷ್ಟು ಸ್ಟ್ರೆಸ್ ಫೀಲ್ ಆಗ್ತೀವಿ ಅನ್ನೋದು ನಮಗೆ ಗೊತ್ತು. ಸೊ ಅಷ್ಟು ಈಸಿ ಅಲ್ಲ. ನೀವು ಒಂದ್ಸಾರಿ ನೋಡಿ ಟ್ರೈ ಮಾಡಿ, ನೀವು ಇಟ್ಬಿಟ್ಟು ನೀವಂತೂ ನಿಜವಾಗ್ಲೂ ಡೈಲಿ ಒಂದೊಂದು ವೀಡಿಯೋ ಕೊಡೋಕ್ಕೆ ಆಗಲ್ಲ. ಸೊ ಅಂದರೆ ಇಂಟ್ರೆಸ್ಟ್ ಇರೋರು ಕೊಡ್ತಾರೆ, ಇಂಟ್ರೆಸ್ಟ್ ಇಲ್ದಿರೋರು ಈ ಥರ ಬಂದ್ಬಿಟ್ಟು ಟೈಮ್ ಪಾಸ್ಗೆ ಮೆಸೇಜ್ ಎಲ್ಲ ಹಾಕ್ತಾರಲ್ಲ, ಅಂಥವ್ರ ಕೈಲಿ ಒಂದು ವಾರ ಸಮೇತ ರನ್ ಮಾಡೋಕ್ಕಾಗಲ್ಲ ಚಾನಲ್ನ. ಅಷ್ಟು ನಾವು ಎಫರ್ಟ್ ಹಾಕ್ಬಿಟ್ಟು ಮಾಡ್ತಾ ಇರ್ತೀವಿ. ಒಂದೇ ಒಂದು ಇದರಲ್ಲಿ ಬಂದ್ಬಿಟ್ಟು ಈ ಥರ ಮಾಡಿಬಿಟ್ರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ನಾವು ಸ್ವಲ್ಪ ಈಗ ಅರ್ನ್ ಮಾಡ್ತಾ ಇರೋದು ಅಮೌಂಟ್ ಅನ್ನೋದು ನಾವೇ ಸುಮ್ಮನೆ ಕೂತ್ಕೊಂಡು ಇದು ಮಾಡ್ತಾ ಇಲ್ಲ. ದೇವ್ರು ಅವಾಗ ಕೊಟ್ಟಿಲ್ಲ, ಇವಾಗ ಕೊಟ್ಟಿರೋದ್ರಲ್ಲಿ ನಾವು ಖುಷಿಯಾಗಿರೋಕೆ ನೋಡ್ತಿದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಅಯ್ಯೋ ಅವಳ ಇದಾಕೊಂಡ್ಲು ಅಂತ ನಾನೇನು ಕೂತ್ಕೊಂಡು ಬಾಯ್ ಬಡ್ಕೊಂತ ಇಲ್ಲ. ನನಗಿಷ್ಟ, ನಮ್ಮ ಮನೆಯವ್ರಿಗಿಷ್ಟ, ನನ್ನ ಮಕ್ಳಿಗಿಷ್ಟ, ನೋಡೋ ಅಂಥವ್ರಿಗೆ ಏನಕ್ಕೆ ಅಷ್ಟೊಂದು ಕಷ್ಟ ಅಂತ ನನಗೆ ಅನ್ನಿಸ್ತಾ ಐತೆ. ಸೊ ನಿಮ್ಗೆ ಇಷ್ಟ ಆಗಲಿಲ್ಲ ಬೇಡ, ನನ್ನ ಚಾನಲ್ ನೋಡೋಕ್ಕೆ ಬರ್ಬಿಟ್ಟು ಸಬ್ಸ್ಕ್ರೈಬು ಮಾಡ್ಕೋಬೇಡಿ. ನನ್ನ ಮನಸ್ಥಿತಿ, ನನ್ನ ಲೈಫ್ ಸ್ಟೈಲ್ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಸಾಕು ನನಗೆ, ಅವರೇ ಸಾಕು. ಸ್ವಲ್ಪ ಜನನ್ನೇ ನಾನು ಸಂಪಾದನೆ ಮಾಡಿದ್ದೀನಿ ಅಂತಂದು ಹೇಳ್ಬಿಟ್ಟು ಅದರಲ್ಲೇ ಖುಷಿ ಪಡ್ತೀನಿ ನಾನು. ಸೊ ನನಗೆ ಸಪೋರ್ಟ್ ಮಾಡೋರು ಇದೇ ಹೇಳೋದು, ಅಕ್ಕ ಬೇರೆ ಇನ್ನೊಬ್ರು ಹೇಳಿದ್ದಾರೆ ಪಾಪ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ,
ನಾನು ಎಲ್ಲೋ ಅಬ್ಸರ್ವ್ ಮಾಡಿದೆ, ಎಲ್ಲೂ ಆ ಥರ ಬಟ್ಟೆಗಳು ನೀವು ಹಾಕಿಲ್ವಲ್ಲ ಅಂತ ಅಂದರು. ಅಂದರೆ ಅವ್ರ ಮೈಂಡ್ ಸೆಟ್ಟು ಒಳ್ಳೆ ರೀತಿ ಥಿಂಕ್ ಮಾಡ್ತಾ ಐತೆ. ನಾವೀಗ ಕೆಟ್ಟ ರೀತಿಲಿ ಥಿಂಕ್ ಮಾಡ್ತಿದೀವಿ ಅಂದರೆ ಅವ್ರು ಏನು ಮಾಡಿದ್ರು ಅದು ಕೆಟ್ಟದಾಗೆ ಕಾಣಿಸ್ತಾ ಇರುತ್ತೆ ನಮಗೆ. ಅವ್ರು ಒಳ್ಳೇದೇ ಮಾಡಲಿ ನಮ್ಗೆ ಕೆಟ್ಟದಾಗೆ ಕಾಣಿಸ್ತಾ ಇರುತ್ತೆ. ಅಂದರೆ ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಯೋಚನೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಪೋಸಿಟ್ ಪರ್ಸನ್ ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು. ಅದೇ ಕಾಮಾಲೆ ಕಣಿಗೆ ನೋಡೋದಿಲ್ಲ ಹಳದಿ ಅಂತಾರಲ್ಲ, ನಮ್ಮಲ್ಲೇ ತಪ್ಪಿಟ್ಕೊಂಡು ಬೇರೆಯವ್ರ ಬಗ್ಗೆ ನಾವು ಬೆರಳು ತೋರಿಸಿ ಮಾತಾಡೋದು ತಪ್ಪು ಅಂತ ಹೇಳ್ತಿದ್ದೀನಿ. ಸ್ಲೀವ್ಲೆಸ್ ಹಾಕಿದ ತಕ್ಷಣ ನಾವೇನು ಅಡ್ ರೀತಿಲಿ ದುಡಿತಿಲ್ಲ, ಸೊ ಯಾರ ತಲೆ ಮೇಲೆ ಹೊಡೆದು ದುಡ್ದು ತಿಂತಾ ಇಲ್ಲ. ಅದು ನಾವು ಟ್ರಿಪ್ ಹೋದಾಗ ಈ ಥರ ಬಟ್ಟೆಗಳು ಅಂತ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಅದೇನು ಅಷ್ಟೊಂದು ಇದು. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದಕ್ಕೆ, ನಿನಗೆ ಒಂದು ಬ್ಯಾಡಾಗಿ ನಾವೇನಾದರೂ ಹೇಳಿದ್ರೆ ತಗೊಳ್ಳೋ ತಾಕತ್ತಿಲ್ಲ ಅಂದಮೇಲೆ ವೀಡಿಯೋಸ್ ಏನಕ್ಕೆ ಮಾಡ್ತೀನಿ ನೀನು? ನಿನಗೆಲ್ಲ ಗುಡ್ ಕಾಮೆಂಟೇ ಬೇಕು, ಬ್ಯಾಡು ಹೇಳೋ ರೀತಿಲಿ ಹೇಳ್ಬೇಕು. ಅದು ಬಿಟ್ಟು ಅಡ್ ರೀತಿಲಿ ದುಡಿಬೇಡ, ನೀನು ಇದ್ದಿದ್ದು ಅವಾಗ ಊಟ ಇಲ್ಲ ಅಂತ ನೀನೇ ಹೇಳಿದೀಯಾ, ಇವಾಗ ನಿನ್ಗೆ ಈ ಬಟ್ಟೆ ಅವಶ್ಯಕತೆನಾ? ಡಿಗ್ರಿಗೆ ಹೋಗೋ ಮಗ ಇದ್ದಾನೆ, ಡಿಗ್ರಿಗೆ ಹೋಗೋ ಮಗನ ಇಟ್ಕೊಂಡು ನಾನೇನು ಅಡ್ ರೀತಿಲಿ ಏನು ಮಾಡ್ತಾ ಇಲ್ವಲ್ಲ. ಏನು ಮಾತು ಹೇಳೋ ಮಾತಾವು. ಸಿಸ್ಟರ್ ಯಾಕೋ ನಿಮಗೆ ಸ್ಲೀವ್ಲೆಸ್ ಚೆನ್ನಾಗಿ ಕಾಣ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಹಾಕ್ಬೇಡಿ ಸಿಸ್ಟರ್ ಪ್ಲೀಸ್, ರಿಕ್ವೆಸ್ಟ್ ಅಂತ ಅಂದರು. ಓಕೆ. ಇಲ್ಲ ಅಡ್ ರೀತಿಲಿ ನಿನ್ಗೆ ಅವಾಗ ಊಟ ಇರಲಿಲ್ಲ, ನೀನೇ ಹೇಳಿದೀಯಾ, ಇವಾಗ ಈ ಬಟ್ಟೆ ಹಾಕ್ಬೇಕಾ ನೀನು? ನನಗೆ ಪ್ರಮೋಷನ್ಸ್ಗೆ 100 ಬಟ್ಟೆಗಳು ಬರ್ತಾ ಇರ್ತವೆ, ಹಾಕೋದ್ರಲ್ಲಿ ತಪ್ಪೇನು? ನಾನು ಎಲ್ಲನೂ ಅಮೌಂಟ್ ಕೊಟ್ಟೆ ತಗೊತಾ ಇದ್ದೀನಿ ಬಟ್ಟೆ, ಅದರಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಟು ತಗೊಂತೀನಿ, ಸ್ವಲ್ಪ ಪ್ರಮೋಷನ್ಗೂ ಬರ್ತವೆ. ಅಂಥ ಟೈಮಲ್ಲಿ ನಾನು ಹಾಕ್ಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ನಾವು ಒಂದೇ ರೀತಿ ಇರ್ತೀವಂದ್ರೆ ಆಗಲ್ಲ. ಸೊ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಅಂದರೆ ಕ್ಯಾರೆಕ್ಟ್ರಲ್ಲ ನಾನು ಹೇಳ್ತಾ ಇರೋದು, ಬಟ್ಟೆ ಹಾಕೋದ್ರಲ್ಲಿ ಅಸಹ್ಯವಾಗೆಲ್ಲ ನಾವು ಹಾಕಲ್ಲ. ತೊಡೆಗಳು ಕಾಣೋ ಥರ ಚಡ್ಡಿಗಳು ಮಿಡ್ಡಿಗಳು ಈ ಥರ ಮತ್ತೆ ಓವರ್ ಡೀಪ್ ಇರೋವೆಲ್ಲ ಹಾಕಲ್ಲ. ಆ ಥರ ಹಾಕಿದ್ರೆ ಅದೂ ತಪ್ಪಲ್ಲ, ಯಾಕಂದರೆ ಅವ್ರಿಗೆ ಚಿಕ್ಕಂದ್ಲಿಂದ ಅಭ್ಯಾಸ ಇರುತ್ತೆ ಆ ಥರ ಎಲ್ಲ ಹಾಕಿ. ಅದ್ಬಿಟ್ಟು ನಾವು ಅವ್ರ ಡ್ರೆಸ್ಸಿಂಗ್ ಸೆನ್ಸೇ ನೋಡಿಬಿಟ್ಟು ನಾವು ತಪ್ಪು ಅಂತಂದು ಹೇಳೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯಾರಿಗೆ ಆಗಲಿ ಹೇಳ್ಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ. ನಾನು ಹೇಳಿದ್ದೀನಿ, ನಾನು ಇವಾಗಲೂ ಹೇಳ್ತೀನಿ, ನನಗೆ ಒಂದು ಟೈಮಲ್ಲಿ ಊಟನೂ ಇರಲಿಲ್ಲ, ಹಂಗಂತ ದೇವ್ರು ಅವಾಗ ಕೊಟ್ಟಿಲ್ಲ, ಈಗ ಕೊಟ್ಟಿದ್ದಾನೆ. ಕೊಟ್ಟಾಗ ಎಂಜಾಯ್ ಮಾಡಬೇಕು. ಅದ್ಬಿಟ್ಟು ಅವಾಗ ಇಲ್ಲ ಅಂತ ಹೇಳ್ಬಿಟ್ಟು ಜಿಪ್ಪುನ್ ತಳ ಉಪಯೋಗಿಸಿ ಹಂಗೆ ಸಾಯಬಾರ್ದು. ಸೊ ಇದು ನನ್ನ ಒಪಿನಿಯನ್ನು, ನಮ್ಮ ಮನೆಯವ್ರ ಒಪಿನಿಯನ್ನು. ಇದ್ದಾಗ ನಾವು ಇಲ್ದಿದ್ದಾಗ ಹೆಂಗಿರ್ತೀವೋ, ಸೊ ಏನಾದರೂ ದೇವ್ರು ಕೊಟ್ಟಾಗ ಅದನ್ನ ಸ್ವಲ್ಪ ನಾವು ಎಂಜಾಯ್ ಮಾಡಬೇಕು. ಅಂದರೆ ಎಲ್ಲನೂ ಮನೆ ಮಠ ಮಾರ್ಕೊಂಡು ಎಂಜಾಯ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಸ್ವಲ್ಪ ನಮ್ಮ ಪ್ರಾಬ್ಲಮ್ಸ್ಗೂ ಕ್ಲಿಯರ್ ಮಾಡ್ಕೋಬೇಕು, ಒಂದು ಸ್ವಲ್ಪ ನಾವು ಔಟ್ಸೈಡ್ ಹೋಗ್ಬೇಕು ಮೈಂಡ್ ಫ್ರೆಶ್ನೆಸ್ಗೋಸ್ಕರ, ಮತ್ತು ವೀಡಿಯೋಸ್ಗೋಸ್ಕರನೂ ಹೋಗ್ಬೇಕಾಗುತ್ತೆ. ಅಯ್ಯೋ, ಇನ್ನೂ ಈ ಮನೆ ಮಕ್ಕಳು ಎಲ್ಲ ಬಿಟ್ಬಿಟ್ಟು ನನ್ನ ಗಂಡ ಈ ಟ್ರಾವೆಲಿಂಗ್ ವ್ಲಾಗ್ಸ್ ಎಲ್ಲ ಮಾಡ್ತಾರೆ ನೋಡಿ, ಆ ಥರಗಿನ ಹೋಗ್ಬಿಟ್ರೆ ಅಯ್ಯೋ ಇವಳು ಎಲ್ಲ ಬಿಟ್ಟಿರೋಳು, ಇವಳಿಗೇನು ಮನೆ ಮಠ ಏನು ಬೇಕಿಲ್ಲ ನೋಡ್ರಿ ಹೆಂಗ್ ಸುತ್ತವ್ರೆ ಗಂಡ ಹೆಂಡ್ತಿ ಅಂತಂದು ಹೇಳ್ಬಿಟ್ಟು ಬೈಕ್ ಅಂತ ಕುತ್ಕೊಂತಾರೆ ಬೇಕಾದ್ರೆ. ಅಯ್ಯಪ್ಪ, ಜನರ ಮೈಂಡ್ಸೆಟ್ ಹೆಂಗಿದೆ ಅಂದರೆ, ಸ್ವಲ್ಪ ಜನರದ್ದು ನಿಜ ಈ ಥರ ಜನ ಇರ್ತಾರೆ. ನಾವು ಹಾಕೋ ಬಟ್ಟೆ ಸಮೇತ ತಪ್ಪು ಕಂಡುಹಿಡಿತಾರೆ ಅಂದರೆ, ನೀವು ಬೇಕಾದ್ರೆ ನೋಡಿ, ನಾನು ಎಷ್ಟು ಅಸಹ್ಯವಾಗಿ ಎಲ್ಲಾದರೂ ಹಾಕಿದ್ರೆ ಒಂದು ವೇಳೆ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ನನಗೆ ಕಳಿಸಿ, ಬೇಕಾದ್ರೆ ವಾಟ್ಸಪ್ ನಂಬರ್ ಕೊಡ್ತೀನಿ ಬೇಕಾದ್ರೆ. ನೋಡಮ್ಮ ಇಷ್ಟೊಂದು ಅಸಹ್ಯವಾಗಿ ನೀನು ಹಾಕ್ಕೊಂಡು ಓಡಾಡ್ತಿದ್ದೀಯಾ ಬಟ್ಟೆಗಳು ಅಂತಂದು. ಈ ರೇಂಜ್ಗಾದರೂ ಹಾಕ್ಕೊಂಡಿಲ್ಲ ಟಾಪ್ಸು ಪ್ಯಾಂಟ್ಸು ಈ ಥರ ಅಂದರೆ ಇನ್ನೆಂಥ ಜನಗಳು. ಅಯ್ಯಪ್ಪ, ಅಂದರೆ ಅವ್ರಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಇದೆ ಅಂತ ಅರ್ಥ ಆಗ್ತಾ ಇದೆ. ನಾನು ಅವಾಗಿಂದ ಯೋಚನೆ ಮಾಡ್ತಾ ಇದ್ದೇನೆಂದರೆ, ಅವ್ರಿಗೆ ಈ ಥರ ಲೈಫ್ ಸಿಕ್ಕಿರಲ್ಲ. ಸೊ ಗಂಡ ಆದವನು ಮತ್ತು ತಂದೆ ತಾಯಿ ಆದವರು ಅಷ್ಟೊಂದು ಫ್ರೀಡಮ್ ಕೊಟ್ಟಿರಲ್ಲ ಅವ್ರಿಗೆ, ಕಟ್ಟಾಕಿರ್ತಾರೆ ಒಂದತ್ರ. ಆವಾಗ ಈ ಥರ ಮನೆಯಲ್ಲೇ ಕುತ್ಕೊಂಡು ನೋಡ್ತಿರ್ತಾರೆ ವೀಡಿಯೋಗಳು ನೋಡಿ. ಇವಳು ಅವಾಗ ಇಲ್ಲ, ಏನು ಗತಿ ಇಲ್ಲ ಅಂತಂದು ಇವಾಗ ಹೆಂಗೆ ಮೆರಿತಾವಳೆ, ಹೆಂಗೆ ಬಟ್ಟೆ ಹಾಕ್ತಾವಳೆ ಅಂತಂದು ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಅದು 100% ನಿಜ. ಹೆಣ್ಣಿಗೆ ಇನ್ಯಾರೂ ಶತ್ರು ಇರಲ್ಲ, ಹೆಣ್ಣಿಗೆ ಎಣ್ಣೆ ಶತ್ರು. ಸೊ ಹೆಣ್ಮಕ್ಳೇ ಓರ್ಸಲ್ಲ, ಗಂಡು ಮಕ್ಳು ಹೆಂಗೋ ಯಾವನೊಬ್ಬನು ತಲೆ ಕೆಟ್ಟನೋ ಒಬ್ಬನು ಮಾತಾಡ್ತಾನೆ ಅಷ್ಟೇನೆ. ಹೆಣ್ಮಕ್ಳು ಹಂಗಲ್ಲ, ನಾವು ಬೆರಳೆಣಿಕೆಗೆ ಸಿಗ್ತಾರಷ್ಟೇ ಒಬ್ಬರೇ ಇಬ್ಬರು ಒಳ್ಳೆಯವರು, ಇನ್ನೆಲ್ಲ 90% ಅವರೇ ಇರ್ತಾರೆ. ಅಷ್ಟೇ ಇದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ ಯಾರೋ ಏನೋ ಅಂತಾರೆ ಅಂತಂದು ತಲೆ ಕೆಡಿಸ್ಕೊಂಡು ನಿಮ್ಮ ಇಷ್ಟಗಳನ್ನ ನೀವು ಬಚ್ಚಿಟ್ಕೊಂಡು ಅಯ್ಯಪ್ಪ ಅವ್ರೇನಂತಾರೆ, ಎದುರುಗಡೆ ಮನೆಯವ್ರು ಏನಂತಾರೆ, ಪಕ್ಕದ ಮನೆಯವ್ರು ಏನಂತಾರೆ, ನಮ್ಮ ಊರವ್ರು ಏನಂತಾರೆ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನೀವು ಅಲ್ಲೇ ಇರ್ತೀರಾ. ಸೊ ನಿಮ್ಮ ಇಷ್ಟದ ಪ್ರಕಾರ ನೀವು ಜೀವಿಸಿ. ಇರೋದೊಂದು 2 ದಿನ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಕೊರಗಲ್ಲಿ ನಾವು ಇಲ್ಲ ಅಂತಂದು ಹೇಳ್ಬಿಟ್ಟು ಅಯ್ಯೋ ನಮ್ಗೆ ತಿನ್ನಕ್ಕಿಲ್ಲ, ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಕೊರಗಲ್ಲಿ ಜೀವಿಸೋದಕ್ಕಿಂತಲೂ ನಮ್ಮ ಹತ್ರ ಇರೋದ್ರಲ್ಲೇ ಖುಷಿಯಾಗಿ ಹೆಂಗಿರ್ಬೇಕು ಅನ್ನೋದು ಯೋಚನೆ ಮಾಡಿ. ಆವಾಗ ಜೀವನ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇಲ್ದಿರೋ ಆಡಂಬರ ಎಲ್ಲ ಬೇಡ. ನಾನು ಫ್ಲೈಟಲ್ಲಿ ಹೋಗ್ಬೇಕು, ನಾನು ದೊಡ್ಡ ಬಂಗ್ಲೆಯಲ್ಲಿ ಇರಬೇಕು, ಈ ಥರ ಕನಸಲ್ಲಿ ಕಟ್ಕೋಬೇಡಿ. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಹೆಂಗೆ ಖುಷಿಯಾಗಿರ್ಬೇಕು ಅನ್ನೋದು ಯೋಚನೆ ಮಾಡಿ ಫಸ್ಟ್. ಅಷ್ಟೇ, ಅವಾಗ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಇನ್ನೊಂದು, ಬೇರೆಯವ್ರ ಮನೆ ಇಣಕ್ಕೆ ನೋಡೋದು ಬಿಟ್ಬಿಡಿ. ಸೊ ನಿಮ್ಮ ಲೈಫ್ ಅವಾಗ ತುಂಬ ಚೆನ್ನಾಗಿರುತ್ತೆ. ನಾವು ಹೆಂಗೆ ಇಂಪ್ರೂವ್ ಆಗಬೇಕು, ಈಗ ಇವಳು ಹಿಂಗಾಗಿದ್ದಾಳಲ್ಲ, ನಾನು ಇವಳಿಗಿಂತ ಡಬಲ್ ಆಗಬೇಕು ಅನ್ನೋದು ಮೈಂಡಲ್ಲಿ ಬರಬೇಕೇ ಹೊರತು, ಅವಳು ಏನಾದರೂ ಮಾಡಿ ಕಾಲು ಎಳಿಬೇಕು ಅನ್ನೋದು ಬಂದರೆ ನಾವು ಇನ್ನೂ ಸ್ವಲ್ಪ ಮೇಲೆ ಹೋಗ್ತೀವಿ ಹೊರತು, ನೀವೇ ಕಾಲು ಎಳೆದು ಕಾಲು ಕೆಳಗಿರ್ತೀರ.
ಸೊ ಇದೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಜಾಸ್ತಿ ಹೇಳ್ತಾ ಕೂತ್ಕೊಂಡ್ರೆ ಅದೇ ಇದಾಗುತ್ತೆ. ಆದಷ್ಟು ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಡಿ. ನೀವು ನಿಮ್ಮ ಮನಸ್ಸಾಕ್ಷಿಗೆ ಕ್ವಶನ್ ಮಾಡ್ಕೊಂಡು ಕೇಳ್ರಿ, ನೀವೆಷ್ಟು ಕರೆಕ್ಟ್ ಇದ್ದೀರಾ, ನೀವೆಷ್ಟು ನೀಟಾಗಿದ್ದೀರಾ, ನೀವೆಷ್ಟು ಸಾಚವಾಗಿದ್ದೀರಾ, ಎಷ್ಟು ಸಾಚವಾಗಿ ಜೀವನ ನಡೆಸ್ತಾ ಇದ್ದೀರಾ ಅನ್ನೋದು ಕ್ವಶನ್ ಮಾಡ್ಕೊಳ್ರಿ, ಅಲ್ಲೇ ಉತ್ತರ ಸಿಗುತ್ತೆ. ಅದ್ಬಿಟ್ಟು ಬೇರೆಯವ್ರು ಏನೋ ಮಾಡ್ತಾವಳೆ, ಅವಳು ಏನಾದರೂ ಮಾಡಿ ಕುಗ್ಗಿಸ್ಬೇಕು, ಅವಳು ಏನಾದರೂ ಮಾಡಿ ಕಾಲು ಎಳಿಬೇಕು ಅಂತ ಬಂದರೆ, ದೇವರನ್ನ ಒಬ್ಬ ಇರ್ತಾನಲ್ಲ, ನೋಡ್ತಾ ಇರ್ತಾನೆ ಯಾರ್ದು ಸರಿ ಯಾರ್ದು ರಾಂಗು ಅಂತಂದು. ದೇವರೇ ಒಂದು ಶಿಕ್ಷೆ ಕೊಡ್ತಾನೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಸೊ ಕೈ ಇನ್ನೂ ಸ್ವಲ್ಪ ಪೇಯ್ನ್ ಇದೆ, ಇದು ಬೀಚಲ್ಲಿ ಬಿದ್ದಿರೋದು, ಹಂಗಾಗಿ ಹಿಂಗೆ ಡೈರೆಕ್ಟ್ ಇದು ಮಾಡೋಕ್ಕೆ ಬರಲ್ಲ, ಅಷ್ಟೊಂದು ನೋವಿದೆ ಇನ್ನೂ. ಆದ್ರೂ ಕೆಲಸಗಳೆಲ್ಲ ಹಂಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಅವತ್ತಿಂದ ಎಂತೆಂಥ ಕಾಮೆಂಟ್ಗಳು ಮಾಡಿದ್ದಾರೆ ಬೇರೆಯವರೆಲ್ಲ ಗೊತ್ತಾ, ಅಸಹ್ಯ. ಅವು ಹೆಂಗೆ ಬೆಳೆದಿರ್ತಾವೆ ಹೆಂಗೆ ಹುಟ್ಟಿರ್ತಾವೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಹೇಳೋದಿಷ್ಟೇ, ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ಯೂಟ್ಯೂಬಲ್ಲಿ ಬಂದು ಈ ಥರ ಅರ್ನ್ ಮಾಡ್ತಾರಂದ್ರೆ ಅವ್ರ ಧೈರ್ಯನ ಮೆಚ್ಕೊಂಡು ಸಪೋರ್ಟ್ ಮಾಡೋದಾದರೆ ಸಪೋರ್ಟ್ ಮಾಡಿ ನಿಮ್ಮ ಕೈಲಾದರೆ, ಇಲ್ಲಾಂದರೆ ಬಿಟ್ಟಾಕಿ. ಅದ್ಬಿಟ್ಟು ಒಬ್ರನ್ನ ಕುಗ್ಸಕ್ಕಂತೂ ಬರಬೇಡಿ ಕಾಮೆಂಟ್ ಮಾಡಿಬಿಟ್ಟು. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.